ಜಿಲ್ಲಾದ್ಯಂತ ಮಳೆ ಆರಂಭವಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ 29 ಹಾಗೂ 31ನೇ ವಾರ್ಡ್ನ ಮಧ್ಯಭಾಗದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಕಟ್ಟಡ ಸೋರುತ್ತಿದೆ. ಮಕ್ಕಳು ಶಾಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಮಳೆಯ ನೀರಿನ ಮಧ್ಯೆ ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಮಧು ಬಂಗಾರಪ್ಪನವರ ತವರು ಜಿಲ್ಲೆಯಲ್ಲೇ ಈ ದುಸ್ಥಿತಿ ಬಂದಿರುವುದರಿಂದ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರು ಒಂದು ಕೈಯಲ್ಲಿ ಬಕೆಟ್ ಮತ್ತೊಂದು ಕೈಯಲ್ಲಿ ಬಟ್ಟೆ ಹಿಡಿದುಕೊಂಡು ನೀರು ತೆಗೆಯುವ ಕೆಲಸ ಮಾಡುತ್ತಿದ್ದಾರೆ. ಸ್ಥಳೀಯ ನಗರಸಭಾ ಸದಸ್ಯರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದೇ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಪೋಷಕರು ದೂರಿದ್ದಾರೆ. ನಮ್ಮ ಶಾಲೆಯಲ್ಲಿ 99% ಸಮಸ್ಯೆನೇ ಇರೋದು. ಯಾಕಂದ್ರೆ 1% ಅಂದ್ರೆ ನಮ್ಗೆ ಟೀಚರ್ಸ್ ಗಳು ಚೆನ್ನಾಗಿದ್ದಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತೆ ಮಿಕ್ಕಿ ಉಳಿದ 99% ನಮ್ಗೆ ಇರೋದೆಲ್ಲ ಶಾಲೆದೇ ಸಮಸ್ಯೆ. ಶೌಚಾಲಯ ಸರಿ ಇಲ್ಲ, ಕ್ಲಾಸ್ ರೂಮ್ ಗಳು ಕುತ್ಕೊಳ್ಳೋ ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆಗಳು ಸರಿ ಇದ್ರೂ ಕೂಡ ಸೊಳ್ಳೆಗಳ ಕಾಟ, ಮಕ್ಕಳು ನಮ್ಮ ಶಾಲೆ ಕಳ್ಸಕ್ ಹೆದರಿಕೆ ಆಗುತ್ತೆ. ಈ ಅಂಗಳದಲ್ಲಿ ನೋಡಿ ಎಷ್ಟೊಂದು ಕೆಸರಿದೆ, ಎಲ್ಲಾದ್ರೂ ಮಕ್ಕಳು ಜಾರ್ಕೊಂಡು ಬಿದ್ರು ಅಂತಂದ್ರೆ ಅವ್ರು ಮತ್ತೆ ನೆಟ್ಟಗ್ ಮನೆಗ್ ಬರಲ್ಲ. ಈ ಶಾಲೆಯ ಸರೌಂಡಿಂಗ್ ಬಿಡಿ ಹೇಗೋ ಏನೋ, ಆ ಶಾಲೆಗೆ ಬರುವಂತ ಮೇನ್ ರೋಡ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ವರ್ಷದಿಂದ ಅದು ಹಾಗೆ ಹಾಳು ಬಿತ್ಕೊಂಡಿದೆ. ನಾನ್ ನೋಡ್ಲಿಕ್ಕೆ ಶುರು ಮಾಡಿ ಈಗ 8-10 ವರ್ಷದಿಂದ ನಾನು ಈ ರಸ್ತೆ ಅವಸ್ಥೆ ನಾನು ಇದೇ ತರ ನೋಡ್ತಾ ಇದ್ದೀನಿ. ಎಲ್ಲ ಬಂದವರೆಲ್ಲ ಕೌನ್ಸಿಲರ್ಗಳು ಅವರು ಇವರು ಎಲ್ಲ ಹೇಳೋದಿಷ್ಟೇ, ಇವಾಗ ಸರಿ ಮಾಡ್ತೀವಿ, ನಾಳೆ ಸರಿ ಮಾಡ್ತೀವಿ. ಬಟ್ ಆದ್ರೆ ಇದುವರೆಗೂ ಯಾವುದೇ ರೀತಿಯ ವ್ಯವಸ್ಥೆ, ರಸ್ತೆ ಸರಿ ಮಾಡೋದಾಗ್ಲಿ, ಈ ಶಾಲೆ ಕಡೆ ಬಂದು ಯಾರು ತಿರುಗಿ ನೋಡೋದಾಗ್ಲಿ ಏನು ಮಾಡ್ಲಿಲ್ಲ. ಏನಾದ್ರೂ ಕಾರ್ಯಕ್ರಮಗಳಿದ್ದಾಗ ಎಲ್ಲ ಬರ್ತಾರೆ, ನಾನು ಈ ಏರಿಯಾ ಕೌನ್ಸಿಲರು, ನಾನು ಹಾಗೆ ನಾನು ಹೀಗೆ ಅಂತ. ಆದ್ರೆ ಬೇಕಾದಂತ ಕೆಲಸ ಮಾಡ್ಲಿಕ್ಕೆ, ಮೂಲ ಸೌಕರ್ಯನ ಸರಿ ಮಾಡಿಸ್ಕೊಡ್ಲಿಕ್ಕೆ ಯಾರೊಬ್ರು ಈ ಕಡೆ ನಿಗಾ ವಹಿಸ್ತಾ ಇಲ್ಲ. ಹೀಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಮಕ್ಕಳನ್ನ ಎಲ್ಲಿ ಶಾಲೆಗೆ ಸೇರಿಸ್ಬೇಕು? ಯಾಕಂದ್ರೆ ನಾವು ಬಡವರು ಇದ್ದೀವಿ, ನಮ್ಗೆ ಪ್ರೈವೇಟ್ ಶಾಲೆಗಳಿಗೆ ತುಂಬಾ ಫೀಸ್ ಕೊಟ್ಟು ಡೊನೇಷನ್ ಕೊಟ್ಟು ಸೇರ್ಸಕ್ ಆಗಲ್ಲ. ಒಂದ್ ವೇಳೆ ಹಾಗೇನಾದ್ರು ಯಾರಾದ್ರೂ ಪುಣ್ಯಾತ್ಮರು ನಿಮ್ಮ ಮಕ್ಕಳನ್ನ ಸೇರಿಸಿ ಆ ಹಾಫ್ ಡೊನೇಷನ್ ಅಲ್ಲಿ ನಾವು ಮಕ್ಕಳನ್ನ ಸೇರಿಸ್ಕೊಳ್ತೀವಂದ್ರೆ ಆ ಮಕ್ಕಳಿಗೆ ನಮ್ಗೆ ಆಟೋ ಫೇರ್ ಕೊಟ್ಟು ದಿನ ಶಾಲೆ ಕಳ್ಸೋಂತ ಸ್ಥಿತಿಯಲ್ಲೂ ನಾವಿಲ್ಲ. ಅಂತದ್ರಲ್ಲಿ ನಮ್ಗೆ ಸರ್ಕಾರಿ ಶಾಲೆನೇ ನಮಗ್ ಮುಖ್ಯ. ನಾವು ಸರ್ಕಾರಿ ಶಾಲೆ ಕಳಿಸ್ಲೇಬೇಕು. ಆ ಶಾಲೆಯ ಮುರಿದು ತಲೆ ಮೇಲೆ ಬಿದ್ರು ಸಹ ನಾವು ಅದೇ ಶಾಲೆಯಲ್ಲಿ ಕಳಿಸ್ಬೇಕು. ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡಿದೀವಿ. ಬೇರೆ ಇದ್ ಬಿಟ್ರೆ ನಮಗ್ ಬೇರೆ ಗತಿ ಇಲ್ಲ. ಇನ್ನು ಈ ಶಾಲೆ ನೆಟ್ಟಗಾಗತ್ತೆ, ನಾವು ಇನ್ನು ಸೇರ್ಸೋಣ, ಮುಂದಕ್ಕೆ ಸೇರ್ಸೋಣ, ನೆಟ್ಟಗಾದ್ಮೇಲೆ ಸೇರ್ಸೋಣ ಅಂದ್ರೆ ಅಷ್ಟೋ ತನಕ ನಮ್ಮ ಮಕ್ಕಳಿಗೆಲ್ಲ ಓದೋ ಎಜುಕೇಶನ್ ವಯಸ್ಸು ದಾಟಿ ಅವರು ಬೇರೆ ವಯಸ್ಸಿಗೆ ಬಂದಿರ್ತಾರೆ. ಇದನ್ನೇ ನಂಬ್ಕೊಂಡು ಕುತ್ಕೊಂಡಿದ್ರೆ ಹಾಗಾಗಿ ನಾವೇನ್ ಮಾಡ್ಬೇಕು? ಏನಾದ್ರೂ ಪ್ರತಿಭಟನೆ ಮಾಡ್ಬೇಕಾ? ನಾವ್ ಅದಕ್ಕೂ ರೆಡಿ ಇದೀವಿ. ಎಲ್ಲಿ ಬಂದು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿಗೂ ಹೋಗಿ ರೆಡಿ ಇದೀವಿ. ಯಾರು ಕೇಳಲಿಲ್ಲ, ನಮ್ಮ ಇಷ್ಟೆಲ್ಲ ಸಮಸ್ಯೆ ನಾವ್ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಅಂದ್ರೆ ನಾವೆಲ್ಲ ಪೇರೆಂಟ್ಸ್ ಸೇರ್ಕೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ನಾವೇನೋ ಪ್ರತಿಭಟನೆ ಮಾಡ್ತೀವಿ. ಈ ಶಾಲೆ ಸರಿ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ. ಉರ್ದು ಶಾಲೆ ಸ್ಥಿತಿ ನೋಡಿ ತುಂಬಾ ಚಿಂತಾಜನಕವಾಯ್ತು. ರೋಡ್ 6 ತಿಂಗಳ ಹಿಂದೆ ಸ್ಯಾಂಕ್ಷನ್ ಆಗಿದ್ದು ಚುನಾವಣೆ, ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯಿಂದ ಅದು ಚಿರಂಡಿ ಆಯ್ತು, ರೋಡ್ ಆಗಿಲ್ಲ. ಮತ್ತೆ ಮಾನ್ಯ ಶಾಸಕರು ಇತ್ತ ಕಡೆ ಗಮನ ಹರಿಸ್ಬೇಕು. ಈ ಏರಿಯಾದ ಕೌನ್ಸಿಲರ್ ಒಂದ್ ಕಡೆ ನಿಂತ್ಕೊಂಡು ಒಂದ್ ಕಡೆ ಹೋಗ್ತಾರೆ, ಇಲ್ಲೇನು ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ SDMC ಅವರು ಆಮೇಲೆ ಹೋಗಿ ಅವ್ರಿಗೆ ಪ್ರೆಷರ್ ಹಾಕ್ಬೇಕು ಕೌನ್ಸಿಲರಿಗೆ. ಕೌನ್ಸಿಲರ್ ಮುಖಾಂತರ MLA ಗೆ ಹೋಗಿ ಭೇಟಿಯಾಗಿ ನಾವೆಲ್ಲರೂ ಏರಿಯಾದವರು ಎಲ್ಲರೂ ಬರ್ತೀವಿ. ಉರ್ದು ಶಾಲೆ ಅಲ್ಪ ಸ್ವಲ್ಪ ಮಕ್ಕಳು ಬರ್ತಾ ಇರಬಹುದು, ಮೈನಾರಿಟಿ ಶಾಲೆ ಇದು. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ವಚ್ಛತೆ ಬಹಳ ಪ್ರಾಮುಖ್ಯವಾಗಿದೆ. ಆದ್ದರಿಂದ ಮಕ್ಕಳ ಒಂದು ಆರೋಗ್ಯದ ಶ್ರದ್ಧೆಯಿಂದ ಕೂಡಲೇ ಈ ರೋಡ್ ಒಂದು ಆಗ್ಬೇಕು. ಆಮೇಲೆ ಶಾಲೆಗೆ ಏನ್ ಶೌಚಾಲಯ ಇದೆ ಅದನ್ನು ಸ್ವಚ್ಛಗೊಳಿಸ್ಕೊಡ್ಬೇಕು. ಆಮೇಲೆ ತುಂಬಾ ಸ್ಥಿತಿ ಚೆನ್ನಾಗಿಲ್ಲ, ಹಾಳಾಗಿದೆ ಶಾಲೆದ. ಅದಕ್ಕೋಸ್ಕರವಾಗಿ ಮಾನ್ಯ ಶಾಸಕರು ಇತ್ತ ಕಡೆ ಗಮನ ಹರಿಸ್ಬೇಕಂತ ಹೇಳಿ ನಾನು ಹೇಳ್ಕೊಂಡು ಈಗ 2 ವರ್ಷದಿಂದ ತಿರುಗಾಡಿದ್ದೀವಿ. ಶಾಲೆಗೆ ರೆಡಿ ಇದ್ ಮಾಡೋಣ ಅಂತ ಹೇಳಿ ಡೆಮಾಲಿಶಿಗೆ ಇದು ಮಾಡಿದ್ವಿ ನಾವು. ಅವರು ಶೆಡ್ ಹಾಕೊಡ್ತೀನಿ, ಮೇಲೆ ಶೆಡ್ ಮಾಡಿಕೊಡ್ತೀವಿ. ಶಾಂಕ್ಷನ್ ಆಗಿದೆ ಮತ್ತೆಲ್ಲ ಇಂಜಿನ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕಂತ ಬಹಳ ಸಿಗಾಡ್ಸ್ರು ನಮಗೆ. ನಾವು ಹೋಗೋಕೆ ಸಾಕಾಗಿ ಹಿಂಗೆ ಬಿಟ್ಟಿದ್ವಿ. ಅಲ್ಲಿ ನೋಡ್ರಿ ಒಳಗೆ ಲೀಕೇಜ್ ಈಗ ಲೀಕೇಜ್ ನೋಡ್ರಿ. ಈಗ ಒಳಗಡೆ ಪತ್ರ ಕೊಟ್ಟಿದ್ದೀವಿ, BO-ನಿಗೂ ಕೊಟ್ಟಿನಿ, ನಗರಸಭೆಗೂ ಕೊಟ್ಟಿದ್ದೀನಿ, MLA-ಅವರಿಗೂ ಕೊಟ್ಟಿದ್ದೀನಿ ನಾನು. 80 ಮಕ್ಳಿದಾವ. ಈಗ ಏನಾರ ಅನಾಹುತ ಆದ್ರೆ ಅದೇ ಅವ್ರಿಗೆ ಕಾರಣ ಆಗ್ಬೋಗತ್ತೆ. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲ, ಈಗ ಪೇರೆಂಟ್ಸ್ ಎಲ್ಲ ಈಗ ಅದೇ ಜೋರ್ ಮಾಡಿ ಈಗ ಮಕ್ಳಿಗೆಲ್ಲ ಸೇರ್ಸಲ್ಲ ಅಂತ ಇದ್ ಮಾಡ್ತಾ ಇದಾರೆ. ಇಲ್ಲಿ ಕಳ್ಸಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಮುಚ್ಚ ಬಂದಿತ್ತು. ಈಗ ಏನೋ ಅವರಿಗೆ ಈ ವರ್ಷ ಭಾಳ ಹೇಳಿ ಈ ವರ್ಷ ಆಗತ್ತೆ ಅಂತ ಹೇಳಿ ನಾವು ಸಮಾಧಾನವಾಗಿ
ಕೌನ್ಸಿಲರ್ ಉಮೇಶ್ ಅವರು ಈಗ ಮೊನ್ನೆ ತಿಳಿಸಿದೆ ನಾನು ಈ ಟೈಪಲ್ಲಿ ರೋಡ್ ಆಗಿದೆ ನೋಡಿ ಅಂತ ಹೇಳಿ. ಆ ರೋಡಿಗೆಲ್ಲ ಶಾಂಕ್ಷನ್ ಆಗಿತ್ತು ಅಂತ ಹೇಳಿದ್ರು ಅವರು, ಬಟ್ ಇವಾಗ ನಿಂತಿದೆ. ಆಮೇಲೆ ಈಗ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದು ಈಗ ನಮ್ಮ ಹತ್ರ ಹಿಂಗೆ ಜೋರು ಮಾಡ್ತಾ ಇದಾರೆ, ಮಕ್ಳು ಹೆಂಗ್ ಓದಿಸ್ಬೇಕು ನಾವು ಅಂತ ಹೇಳಿ. ಒಂದ್ ಸ್ವಲ್ಪ ಗಮನ ಕೊಡಿ. ಖಂಡಿತವಾಗಿ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆನೂ ಹಳೆಯ ಶಾಸಕರು ಇರಬೇಕಾದ್ರೂ ಕೂಡ ಇವರು ಅವರ ಗಮನಕ್ಕೆ ತಂದಿದ್ರಂತೆ, ಆಗತ್ತೆ ಅನ್ನೋ ಆಶ್ವಾಸನೆ ಕೊಟ್ಟು ಈವರೆಗೂ ಏನೋ ರೀತಿ ಕೆಲಸಗಳು ಆಗಿದ್ದಿಲ್ಲ. ಮೊನ್ನೆ ನಮಗೆ ತಿಳಿದಾಗ ನಾವು ಕೂಡ ನಮ್ಮ ಶಾಸಕರನ್ನ ಒಂದು ಲೆಟರ್ ಕೊಡಿ, ಆ ಟೈಪಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿ ಶಾಸಕರಿಗೆ ಒಂದು ಲೆಟರ್ ಕೊಟ್ಟಿವಿ. ಶಾಸಕರು ನಮ್ದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ದು ನುಡಿದಂತೆ ನಡೆಯುವಂತ ಸರ್ಕಾರ ಕೂಡ ನಮ್ದು ಈಗಾಗಲೇ ಇದೆ. ಅದೇ ರೀತಿ ನಮಗೂ ಕೂಡ ಒಂದು ಆಶ್ವಾಸನೆ ಇದೆ. ನಮ್ಮ ಶಾಸಕರು ಜನರ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುವಂತವರು. ಸೊ ಮತ್ತೊಮ್ಮೆ ನಾನು ಅವರನ್ನ ಭೇಟಿಯಾಗಿ ಈ ರೀತಿ ನಾನು ವಿಚಾರವನ್ನ ತಿಳಿಸ್ತೇನೆ. 100% ಈ ಕೆಲಸ ನಮಗೆ ಮಾಡ್ಕೊಡ್ತಾರ ಅನ್ನೋದು ನಮಗೆ